ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಪರಿಶ್ರಮದ ಬಗ್ಗೆ ನಾನು ತುಂಬ ಕೇಳಿದೆ. ಈ ಥರದ ಒಂದು ಕಾರ್ಯಕ್ರಮಕ್ಕೆ ನಾನು ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಪರಿಶ್ರಮ ಹೆಸರೇ ಅದ್ಭುತ ಅಲ್ಲ, ಜೀವನದಲ್ಲಿ ನಾವು ಸಕ್ಸಸ್ ನೋಡಬೇಕು ಅಂದರೆ ಬೇಕಾಗಿರೋ ಬಹುಮುಖ್ಯವಾದ ಅಂಶ ಪರಿಶ್ರಮ. ಸ್ವಾಮಿ ವಿವೇಕಾನಂದರದೊಂದು ಮಾತಿದೆ, ಪ್ಯೂರಿಟಿ, ಪೇಷನ್ಸ್ ಆ್ಯಂಡ್ ಪರ್ಸವರೆನ್ಸ್ ಆರ್ ದ 3 ಎಸೆನ್ಷಿಯಲ್ಸ್ ಫಾರ್ ಸಕ್ಸಸ್ ಅಂತ. ನಾನು ಕೂಡ ಅದನ್ನೇ ನಂಬ್ಕೊಂಡು ಯಾವಾಗಲೂ ಕೆಲಸ ಮಾಡೋದು. ಯಾವಾಗಲೂ ತುಂಬ ಆನೆಸ್ಟಾಗಿ, ತುಂಬ ಶ್ರಮ ಹಾಕಿ, ತುಂಬ ಕನಸು ಕಟ್ಕೊಂಡು ಅದರ ಕಡೆಗೆ ನಿರಂತರವಾಗಿ ಕೆಲಸ ಮಾಡಿದ್ರೆ ಖಂಡಿತ ನಾವು ಅಂದ್ಕೊಂಡಿದ್ದು ಎಲ್ಲದನ್ನು ಸಾಧಿಸ್ಬೋದು ಅನ್ನೋದಕ್ಕೆ ತುಂಬ ಎಕ್ಸಾಂಪಲ್ಗಳಿದೆ. ಅದರಲ್ಲಿ ಪರಿಶ್ರಮದಿಂದ ಇಲ್ಲಿ ಬಂದು ಓದಿ, ಇಲ್ಲಿ ಅಧ್ಯಯನ ಮಾಡಿ ಇಲ್ಲಿಂದ ಹೋಗಿರೋಂಥ ಎಷ್ಟೋ ಜನ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಈ ಥರದೊಂದು ಅಕಾಡೆಮಿನ ತುಂಬ ಅದ್ಭುತವಾಗಿ ರನ್ ಮಾಡಿ ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಇನ್ಸ್ಪೈರ್ ಮಾಡ್ತಿರೋಂಥ ಪ್ರದೀಪ್ ಈಶ್ವರ್ ಅವ್ರಿಗೆ ಒಂದು ಹ್ಯಾಟ್ಸ್ ಆಫ್. ಸೊ ನಿರಂತರವಾಗಿ ಕೆಲಸ ಮಾಡಿ ಅಷ್ಟೇ, ಅದೊಂದೇ ಹೇಳೋದು. ಆ್ಯಂಡ್ ನಾನೊಂದು ಡಿಸಿಷನ್ ತೊಗೊಂಡಿದ್ದೀನಿ ಮೊನ್ನೆಯಿಂದ, ಆದಷ್ಟು ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾನ ಕಮ್ಮಿ ಯೂಸ್ ಮಾಡೋಣ ಅಂತ. ಅದೇನಾಗುತ್ತೆ, ಕಂಪ್ಲೀಟಾಗಿ ಕಳೆದೋಗೋದೇ ಗೊತ್ತಾಗಲ್ಲ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಅಥವಾ ಟ್ವಿಟರಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ. ಆ್ಯಂಡ್ ಇನ್ನೊಂದು ಅದರದ್ದು ಮೇಜರ್ ಸಮಸ್ಯೆ ಏನು ಗೊತ್ತಾ, ಗೊತ್ತಿಲ್ಲದೆ ಇರೋ ಯಾರೋ ಫೇಕ್ ಅಕೌಂಟ್ಗಳು, ಯಾರೋ ಅಪರಿಚಿತರು ಮಾಡುವಂಥ ಕಮೆಂಟ್ಸು, ಮತ್ತೊಂದು ಎಲ್ಲ ನಮ್ಮ ಇಡೀ ದಿನನ ಅದು ಹಾಳು ಮಾಡಿಬಿಡುತ್ತೆ. ಸೊ ಆ ಅಪರಿಚಿತ ಸ್ನೇಹಗಳು ಅಥವಾ ಅಪರಿಚಿತರೊಂದಿಗೆ ವಾಗ್ವಾದಗಳು ಅಥವಾ ಅಪರಿಚಿತರೊಂದಿಗೆ ಅವರು ಜಗಳಗಳು, ಇದು ಯಾವುದೂ ನಮ್ಮನ್ನು ಎಲ್ಗೂ ಕರ್ಕೊಂಡು ಹೋಗಲ್ಲ, ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಅಷ್ಟೇ. ನಿಮಗೆ ತುಂಬ ಈಸಿ ಅಲ್ಲ, ನಿಮ್ಮ ವಾಟ್ಸಪ್ಪಲ್ಲಿ, ನಿಮ್ಮ ಸ್ನ್ಯಾಪ್ಚಾಟಲ್ಲಿ, ನಿಮ್ಮ FB ಎಲ್ಲ ಒಂದು ನೀಟಾಗಿ ಒಂದು ಹಾರ್ಟ್ ಸಿಂಬಲ್ ಕಳಿಸ್ತಿದ್ದಂಗೆ ಅಯ್ಯೋ ಇವ್ರು ನನಗೆ ಎಷ್ಟು ಇಷ್ಟಪಡ್ತಿದ್ದಾರೆ, ಅಥವಾ ಕಣ್ಣೀರು ಸಿಂಬಲ್ ಕಳಿಸ್ತಿದ್ದಂಗೆ ಅಯ್ಯೋ ನನಗೋಸ್ಕರ ಎಮೋಷನಲ್ ಆಗ್ಬಿಟ್ಟಿದ್ದಾರೆ. ದೇವರಾಣೆ ಇಲ್ಲ, ಅವೆಲ್ಲವೂ ಸುಮ್ಮನೆ ಎಮೋಜಿಗಳು ಅಷ್ಟು ಚೆನ್ನಾಗಿ ಕಾಣ್ತಾವಲ್ಲ, ಅದಕ್ಕೆ ಹಂಗೆ ಅನಿಸ್ತಾ ಇರುತ್ತೆ. ಅದಂಗೆ ಇರಲ್ಲ. ಅದು ಯಾವಾಗಲೂ ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ತಂದೆ ತಾಯಿ ಜೊತೆ, ನಿಮ್ಮೊಂದು ಸರ್ಕಲ್ ಇರುತ್ತಲ್ಲ, ಅಲ್ಲಿ ಸಿಗುವಂಥ ಭಾವನೆಗಳಿದೆಯಲ್ಲ, ಅದಷ್ಟೇ ನಿಜ. ಸೊ ಆದಷ್ಟು ಸೋಷಿಯಲ್ ಮೀಡಿಯಾನ ಎಷ್ಟು ಬೇಕು ಅಷ್ಟು ಮಾತ್ರ ಬಳಸಿ, ಇನ್ನೆಲ್ಲ ಕೆಲಸದ ಕಡೆ, ಓದೋದ್ರ ಕಡೆ ಫೋಕಸ್ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು.